ಅಂತೂ ಬಯಾನ್ ಬಯಾನ್ ಅವರು ಸಣ್ಣ ಸಿದ್ಧಾರೂಢ ಇರ್ಲಿ ಇರ್ಲಿ ಹೇಳಿ ಸಣ್ಣ ಸಿದ್ಧಾರೂಢ ಈ ಕಡೆ ಅವ್ರ ಕಡೆ ಲಕ್ಷ್ಯ ಕೊಡಬೇಡ್ರಿ. ಹಲೋ ಹಲೋ ಹಾ ಹಾ ಇಲ್ಲಿ ಹಲೋ ನೋಡ್ರಿ ತನು ಮನ ಧನದಿಂದ ಹಾ ಇಲ್ಲಿ ಒಳ್ಳೆ ಅನುಭವದ ವಿಷಯ ತಾವೆಲ್ಲ ಕೇಳತ್ತೀರಿ. ವಿಷಯದ ಕಡೆ ಕೇಳುವಂತ ಜನ ಬಹಳ ಒಳ್ಳೆಯವರಿದ್ದೀರಿ. ಹೌದು ನಮ್ಮ ಸುರೇಶ್ ಅಣ್ಣವರು ಬಹಳ ಒಳ್ಳೆ ಮಾತನ್ನು ಹೇಳ್ಯಾರ. ಬಿಡ್ರಿ ಬಿಡ್ರಿ ಕುಂಡ್ರಿಸ್ರಿ ಅವ್ರಿಗೆ. ಹಾ ಕುರ್ಚಿ ಮ್ಯಾಗ ಕುಂಡ್ರಿಸ್ರಿ. ನೀವು ಎಲ್ಲಾರು ಮತ್ತೆ ಅವು ಮಕ್ಕಳು ಹಾಳಾದೀತ ಅಂತ ಹೇಳಿ ಓಡಿ ಹೋಗಿ ಕುಂಡ್ರಪ್ಪ ಕುಂಡ್ರು ಬಾಬಾ ಇನ್ನೊಂದು ತುಸು ಕುಂಡ್ರು ನಾವು ಹೋಗ್ತೇವೆ ಮತ್ತೆ ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹೋಗತ್ತ. ಹಾಂ ಕೊಂಡ್ರಿ ನೋಡ್ರಿ ಒಬ್ಬರು ಹರಿಜನ್ ಸಮಾಜದವರು ಸಿದ್ಧಾರೂಢರು ಅಂಗಳ ಹುಡುಗ್ತಿರು ಹುಬ್ಬಳ್ಳಿ ಒಳಗೆ. ಹೌದು ಹುಬ್ಬಳ್ಳಿ ಒಳಗೆ ಭಾಳ ಒಳ್ಳೆ ಮಾತದ. ಒಂದೇ ಮಿನಿಟ ಅಂಗಳ ಹುಡುಗತಿರು ಅಂಗಳ ಹುಡುಗಿ ಹರಿಜನ್ ಸಮಾಜದವರು. ಅಂಗಳ ಹುಡುಗಿ ಆ ಹುಡುಗುದಿಟ್ಟು ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಿದ್ದ. ಏನಂತ? ಯಪ್ಪ ನಾ ಊಚು ಕುರಿದಾಗ ನನಗೆ ಯಾಕೆ ಹುಡ್ಸಿರೋ, ನಿನ್ನ ಪಾದ ಪೂಜೆ ಮಾಡಿ ನನ್ನ ಮನ್ಯಾಗ ನಿನಗೆ ಉಣಿಸ್ತಿದ್ದನ. ಹೌದಲ್ಲ, ನನಗೆ ಎಷ್ಟು ಕೀಳು ಸಮಾಜದಲ್ಲಿ ಹುಟ್ಟಿಸಿದತ್ತೇಳಿ ತನ್ನ ಮನಸ್ಸಿನೊಳಗೆ ಆಲೋಚನೆ ಮಾಡಿದ. ದಿನನಿತ್ಯ ಆಲೋಚನೆ ಮಾಡೋ ಇನ್ನ ಅಂಗಳ ಹುಡುಗಿ ಹುಡುಗುದ ಕೈಯಾಗ ತೊಗೊಂಡು ಹಿಂಗ ಗಿಡದ ಮರಿಗೆ ನಿಂತ ಆಲೋಚನೆ ಮಾಡುವೊಳಗೆ ಸಾಕ್ಷಾತ್ ಸಿದ್ಧಾರೂಢ ಹೋಗಿ ಕೈ ಹಿಡಿದಿರತ್ತ. ಯಾಕೋ ಬರೋಬ್ಬರಿ ಹಿಂದಿಗೆ 21 ದಿನ ಆಯ್ತು. ಹೌದಲ್ಲ, ನನಗೆ ನೀ ನೆನೆಸ್ತಿ ಯಾಕತ್ ಕೇಳಿದ್ರತ್ತ. ಯಪ್ಪ ನನ್ನ ಕೈ ಹಿಡಿದೇರು ಯಪ್ಪ ನಾ ಭಾಳ ಕಮ್ಮಿ ಇದ್ದ. ಊರನವ್ರೆಲ್ಲಾರು ನನಗೆ ಅಂಗಳ ಹುಡುಗರ ಹಚ್ಚಾರ. ನಾ ಭಾಳ ಕಮ್ಮಿ ಇದ್ದ, ನನ್ನ ಕೈ ಹಿಡಿದ್ಯಾರ. ಹೌದು, ನಿನಗೆ ಏನು ಆಗ್ಬೇಕಾಗ್ಯದ ಅದು ಹೇಳು. ನನ್ನ ಮನ್ಯಾಗ ಉಣ್ಬೇಕಾಗ್ಯದ. ನಾಳೆಗೆ 10ಕ್ಕೆ ಬರ್ತಾ ನಡಿ. ನಾಳೆ 10ಕ್ಕೆ? ನಾಳೆಗೆ 10ಕ್ಕೆ ನಿನ್ನ ಮನ್ಯಾಗ ಊಟ ಅದ ನಂದು ಅಡಿಗೆ ಮಾಡು ಅಂದ ಕೂಡಲೇ ಭಾಳ ಹೌಸ್ ಆಯ್ತತ್ರಿ. ಹೌದು, ಭಾಳ ಹೌಸ್ ಆಗಿ ಅಡಿಗೆ ಮಾಡತ್ರಿ. ಬೇಡ್ರಿ ಬೇಡ್ರಿ ಬಿಟ್ಟು ಬಿಡ್ರಿ. ಅದು ಸ್ವಲ್ಪ ಅಡಿಗೆ ಮಾಡಿ ನಾಳೆಗೆ ಅಪ್ಪ ಅವ್ರು ಬರ್ತೀನಿ ಅಂದಾರ. ಹೌದು, ಸ್ವಲ್ಪ ಕಮ್ಮಿ ಮಾಡಿ. ನಾವು ಸ್ವಲ್ಪ ಕಡಿಮೆ ಮಾಡ್ರಿ. ಅವಾಗ ನಾಳೆಗೆ ಸಿದ್ಧಾರೂಢಪ್ಪ ನನ್ನ ಮನೆಗೆ ಬರ್ತೀನಿ ಅಂದಾನ 10ಕ್ಕೆ ಅಂತ ಹೇಳಿ. ಹೌದು, ಅವರು ಅಡಿಗೆ ಮಾಡ್ಕೊಂಡು ಕೂತತ್ರಿ ಮನ್ಯಾಗ. ಸಿದ್ಧಾರೂಢರು 10ಕ್ಕೆ ಎಲ್ಲ ಭಕ್ತರ ನಮಸ್ಕಾರ ಮಾಡಿ ಎಲ್ಲಾರು ವಿಶ್ರಾಂತಿ ಖೋಲಿ ಒಳಗೆ ಹೋಗವ್ರು. ವಿಶ್ರಾಂತಿ ಖೋಲಿ ಎತ್ತದ ಹೌದಲ್ಲ, ಅಲ್ಲಿ ಒಳಗೆ ಹೋದ್ರಂದ್ರೆ ಬಾಕಲಕ್ಕೆ ಒಂದು ಮನುಷ್ಯ ಒಳಗೆ ಅವ್ರಿಗೆ ಹಾಕಿ ಬಾಕಲ್ ಕೌಲ್ ಇರ್ತಿತ್ತು. ಸಂಜೆ 5ಕ್ಕೆ ಅವ್ರು ಹೇಳ್ತಿರು. ಹೌದು, ಅದು ಏನಾಯ್ತು ಅಂತಂದ್ರ ಬರಾಬರಿ 10 ಆಯ್ತು. ಇವರು ಎಲ್ಲ ಭಕ್ತರ ದರ್ಶನ ಮಾಡಿ ಇವ್ರು ಖೋಲ್ಯಾಗ ಹೋದಂಗೆ ವಿಶ್ರಾಂತಿಗೆ ಆಯ್ತು. ಅವ್ರು ಹರಿಜನ್ ಮನೆಗೆ ಹೋಗ್ಬಿಟ್ಟಿದ್ದ. ಇವ್ರು ಇಲ್ಲಿ ಬಾಗಲಾಗ ಕೌಲ್ ಬಾಗಲಾಗ ಕೌಲ್ ಮಾಡ್ಕೋತ ಕೂತಾರ 50 ಮಂದಿ. ಹೆಂಗ್ ಹೋತಾರ ನೋಡ್ರು ಅಪ್ಪ ಅವ್ರ ಕಡೆ. ಖರೆ ಇವ ಅವ್ರ ಮನ್ಯಾಗ ಊಟ ಕೂತಾನ ಹೋಗಿ. ಹೌದು, ಅಲ್ಲಿ ಮನೆ ಮುಂದೆ ಒಬ್ಬ ಹಾಯ್ದತ್ತ. ಅವ್ರೇನ್ ಕಾಣಿಸ್ತಾರ ಹಿಡ್ಕೊಂಡು ಶಿಸ್ತಾಗಿ ಕಣ್ಣು ಪಿಂಡು ಒರೆಸ್ಕೊಂಡು ನೋಡ್ದತ್. ಮತ್ತೆ ಯಾರ ಅವರೇ ಕೂತಾರ. ಹೌದು, ಅವರೇ ಕೂತಾರ. ಅಪ್ಪ ಅವರೇ ಕೂತಾರ ಅವ್ರ ಮನ್ಯಾಗ ಊಟಕ್ಕ. ಹೌದು, ಓಡಿ ಅಲ್ಲಿ ಮಟ್ಟಕ್ಕೆ ಒಬ್ಬ ಹೋಗ್ತಾನ. ಸಿದ್ಧಾರೂಢ ಊಟ ಇಲ್ಲಿ ನಡ್ದ. ಇಲ್ಲ ಕೌಲ್ ಮಾಡ್ಕೋತ ಕೂತಿರಿ ಬಾಗಲಾಗ. ಸುಳಿ ಮಕ್ಕಳ ಒಳಗೆ ಹೋಗ್ಯಾನ. ಅಲ್ಲಿ ನೋಡ್ ನಡ್ರಿ, ಅಲ್ಲಿ ಒಂದು ಥೋಡೆ ಮಂದಿ ಓಡ್ತಾರ, ಬಾಕಲಾಗ ಥೋಡೆ ಮಂದಿ ನಿಂತಾರ. ಇಲ್ಲಿ ಸಿದ್ಧಾರೂಢನೆ, ಅಲ್ಲಿ ಸಿದ್ಧಾರೂಢನೆ. ಇಲ್ಲಿ ಒಳಗೆ ವಿಶ್ರಾಂತಿನೂ ನಡೆದದೆ. ಇಲ್ಲಿ ವಿಶ್ರಾಂತಿ ನಡೆದದ. ಅವನ ಮನ್ಯಾಗ ಭರ್ಚಕ್ ಊಟ ನಡೆದ. ಹೌದು 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 ಹೌದು. ಹರಿಜನರ ಮನೆ ಒಳಗೆ ಊಟ ಮಾಡಿ ಹೊರಗೆ ಬಂದ್ರೆ 500 ಜನ ಕೂಡಿ ನೋಡ್ಲಕ್ಕ ಬಂದ್ರೆ ಸಾಗರ ಅಡ್ಡ ಬಿದ್ದಾರ ಅವ್ರ ಮನೆ ಮುಂದೆ. ಹೌದು ಹೌದು ಹೌದು. ಜಾತ್ಯಾತೀತ ಪರಮಾತ್ಮ ಯಪ್ಪ, ಭೇದ ಮಾಡ್ಲಾರ ದೇವರ ಜಗತ್ತದೊಳಗೆ ಯಾರಿದ್ರೆ ಸಿದ್ಧಾರೂಢಪ್ಪ ಅವ್ರು. ಹೌದು ಹೌದು ಹೌದು. ಯಾವ ಜಾತಿ ಎದಕ್ಕೆ ಬೇಕಾಗ್ಯದ ಅವನಿಗೆ, ಯಾವ ಸಮಾಜ ಎದಕ್ಕೆ ಬೇಕಾಗ್ಯದ? ಸದಾ ಅವ ಸರ್ವಜ್ಞಮೂರ್ತಿ. ಹೌದು, ನಮಗೆ ಇಚ್ಛಾ ಯಾರಿಗೆ ಮಾಡ್ಯಾರ ಇಚ್ಛಾ ಪೂರೈಸುವಂತ ದೇವರ ಯಾರಿದ್ರೆ ಸಿದ್ಧಾರೂಢ. ಹೌದು, ಏನು ನಂಬಿಕೆ ಇಟ್ಟು ನಡೆದಾರ ಅವ್ರಿಗೆ. ಅಕ್ಕಲಕೋಟದ ಶರಣರು, ಅಕ್ಕಲಕೋಟ ಶರಣರು 2 ಗಂಡ ಹೆಂಡತಿ. ಹೌದು, ನೌಕರಿ ವರ್ಗಾಯ್ತು ಅಕ್ಕಲಕೋಟಕ್ಕೆ. ಇಲ್ಲಿ ಅವರು ಶಿಷ್ಯರು ಏನ್ ಮಾಡ್ತಾರ? ಅವನಿಗೆ ನಮಸ್ಕಾರ ಮಾಡಿ ಹೋದ್ರು. 3 ತಿಂಗಳ ಕೂಸ ಅಕ್ಕಲಕೋಟಕ್ಕೆ ಹೊರಗಾಗ್ಯಾವ. ಹೌದು, ಯಪ್ಪ ನಮಗೆ ಅಲ್ಲಿ ಇರ್ತೇವು, ನಮ್ಮ ನಿನ್ನ ದರ್ಶನ ನಿನ್ನ ಪಾದ ಪೂಜೆ ಇನ್ನು ಹೊಳ್ಳಿ ಬರುದಾಗ ದೂರ ಆದೆವು. ಹೌದಾ? ಅಂದ ಬಳಕ
ಪಾದ ಮ್ಯಾಗ ಕೂಸಿನ ಹಾಕಿ ಪಾದಿನ ಮ್ಯಾಗ ಹಣಿ ಇಟ್ಟು ನಮಸ್ಕಾರ ಮಾಡಿದ್ರೆ ಸಿದ್ಧಾರೂಢಪ್ಪ ಹೇಳ್ದತ್ತ, ಏನಂತ? ತಂಗಿ ದುಃಖ ಮಾಡಬೇಡ, ಹಾ ಯಾವಾಗ ನನಗೆ ಸಿದ್ಧಾರ್ಥ ಒದರ್ತಿ ನಿನ್ನ ಕೈ ಕೂಡ ಬರ್ತಾ, ಹೌದು ಹೌದು ದುಃಖ ಮಾಡಬೇಡ. ಹೌದು. ಇಬ್ರು ಗಂಡ ಹೆಂಡತಿಗೆ ಆಶೀರ್ವಾದ ಮಾಡಿ ಹೋದ್ರತ್ರಿ. ಅಕ್ಕಲಕೋಟಕ್ಕೆ ನೌಕರಿ ಮೇಲ್ ಮಾಡಿದ ಮ್ಯಾಗ 3ನೇ ಅಂತಸ್ತಕ ಮಾಡಿ ಮನಿ ಹಿಡ್ದಾರ. ಮುಂದೆ ಒಂದು ತಿಂಗಳ ಒಳಗೆ ಕಾಲ ಹಿಂದಕ್ಕೆ ಮುಂದಕ್ಕೆ ಕೂಸಿಗಾಗಿ ಖಂಡಾಪಟ್ಟಿ ದೊಡ್ಡ ಜಡ್ ಬಂದ್ಬಿಡ್ತು. ಹೌದು. ಈ ಸೋಲಾಪುರಕ್ಕೆ ರಿಕ್ಷಾ ಮಾಡ್ಕೊಂಡು ಹೋದ್ರು. ಇದು ಕತಿ ಎಲ್ಲ ಆದ ದೃಷ್ಟಾಂತಿದು. ಹೌದು. ಸೋಲಾಪುರಕ್ಕೆ ರಿಕ್ಷಾ ಮಾಡ್ಕೊಂಡು ಹೋದ್ರು. ದವಾಖಾನೆಗೆ ಹೋಯ್ದ್ರು. ಕೂಸು ಉಳಿಯಲ್ಲ ವೈರಿ, ಹಾ 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 ಮನೆಗೆ ಹೋಗ್ತಲ್ಲ, ಮನೆಗೆ ಹೋಗೋಟಿಗೆ ಕೂಸ್ತಾಳಲ್ಲ ವೈರಿ. ಹೌದು. ರಿಕ್ಷಾದಾಗ ಕೂಸಿಗೆ ಹೊಳ್ಳಿ ತಂದು ಗಂಡ ಹೆಂಡತಿ 3ನೇ ಅಂತಸ್ತದೊಳಗೆ ರಾತ್ರಿ ಮಧ್ಯಭಾರದಾಗ ಕುತ್ತಳ್ತಾರ. ಏನಂತ? ಸಿದ್ಧಾರೂಢ, ನನ್ನ ಕೂಸು ನಿನ್ನ ಪಾದ ಮ್ಯಾಗ ಇಟ್ಟಿದ, ಇನ್ನು ಉಳ್ಯಾಂಗಿಲ್ಲ ಅಂತ ಹೇಳ್ಯಾನ 8 ತಾಸನಾಗ ಹುಡುಗ. ಡಾಕ್ಟರ್ ಲಿಂಗ ಯಪ್ಪ ಅಂತ ಹೇಳಿ ಇಬ್ರು ಘೋಳಂಕಾರ ಕೂಸಿನ ಮುಂದಿಟ್ಟುಕೊಂಡು ಗಂಡ ಹೆಂಡತಿ ಹೇಳ್ತಾರ. ಹೌದು. 3ನೇ ಅಂತಸ್ತದೊಳಗೆ ಕೂತಾರ. ರಾತ್ರಿ ಮಧ್ಯ ಬಾರ ಅದ. ಸಿದ್ಧ ಹಿಂಗ ಅಳುವೆಳಗ ಏಕದಮ ದಡಿ ಧೋತ್ರ ಹಾಕೊಂಡು ಮುಂದೆ ನಿಂದಿರ್ತಾನ, ಹೋಗಿ ಮುಂದೆ ನಿಂದಿರ್ತಾನ. ರಾತ್ರಿ ಮಧ್ಯ ಬಾರದಾಗ ಸಿದ್ಧಾರೂಢಪ್ಪ, ಯಾನಾಗ್ಯದ ಯಾಕೆ ಕರೆದ್ರಿ? ಕೂಸ ಈಗ 8 ತಾಸನಾಗ ಸಾಯ್ತದ ಅಂತ ಹೇಳಿ. ಹೌದು. ತಲೆ ಮ್ಯಾಗ ಕೈ ಆಡಿಸಿ, ಅವರಿಬ್ಬರು ಗಂಡ ಹೆಂಡತಿಗೆ ತಲೆ ಮ್ಯಾಗ ಕೈ ಆಡಿಸಿ, ಯಾರು ಹೇಳಾರ ಕೂಸು ಜಡ್ಡೆ ಹೋಗ್ಯದ ಅಂತೇಳಿ ತಲೆ ಮ್ಯಾಗ ಕೈ ಆಡಿಸಿ ಅಕಾರಿಕ ನೋಡ್ತಾರ, ಮಾಯಾಗಿ ಬಿಟ್ಟಾನ. ಹೌದು ಹೌದು ಹೌದು. ಕೂಸು ಕೈ ಕಾಲು ಬಿಚ್ಚಿ ಆಡ್ಲತ್ತದ 10 ಮಿನಿಟ್ನಾಗ. ಹಾ ಹಾ ಹಾಕುದು ಬಾಕಲ್ ಹಾಕದಂಗದ, ಹಾಕುದು ಕೀಲಿ ಹಾಕದಂಗದ. ಖರೆ ಹಂತಲ್ಲಿ ಬಂದು ಆಶೀರ್ವಾದ ಮಾಡಿ ಹೋಗು ದೇವರ ಜಗತ್ತದೊಳಗೆ ಯಾರಿದ್ರೆ ಅವರು ಸಿದ್ಧಾರೂಢಪ್ಪ ಅವರ. ನೀವೆಲ್ಲರಿಗೂ ನಿಮ್ಮ ಅವ್ರ ಬಗ್ಗೆ ಹೇಳುದು ಎಷ್ಟು ಹೇಳಿದ್ರು ಕಮ್ಮದ. ಅಂಥವ್ರ ಒಂದು ಈ ಕಮಿಟಿಗೆ ಹೆಸರಿಟ್ಟುಕೊಂಡಾರ. ಅದು ಬಹಳ ದೊಡ್ಡದು ಬೆಳೀತದ. ನಮ್ಮದೆಲ್ಲರ ನೆದರ ಮಕ್ಕಳ ಮ್ಯಾಗ ಇರ್ಲಿ ಅನ್ನಂತ ಮಾತನ್ನ ಹೇಳಿ ಯಾವ ರೀತಿಯಿಂದ ನನ್ನ ಗುರು ಸೋಮಲಿಂಗ ಹೆಂಗ ಪರಮಾತ್ಮನ ಸೇವೆಯನ್ನ ಮಾಡ್ದ.